ಖಂಡಿತವಾಗಿಯೂ ದುಡ್ಡು ಬರುತ್ತೆ. ನಾನು ಹೇಗೆ ಹೇಳ್ತೇನೋ ಹಾಗೆ ಮಾಡಿದರೆ ಮಾತ್ರ. ಇಷ್ಟೆಲ್ಲ ಮಾಡಿದ್ರು, ಇಷ್ಟು ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರು, ಗ್ರ್ಯಾಂಡಾಗಿ ಮಾಡಿದ್ರು, ಹಣ, ಆಸ್ತಿ, ಐಶ್ವರ್ಯ ಯಾವುದು ಬರಲಿಲ್ಲ. ಬದಲಿಗೆ ಸಾಲ ಜಾಸ್ತಿ ಆಗ್ತಿದೆ. ಸೊ ಯಾರಿಗೆಲ್ಲ ಅರ್ಹತೆ ಮತ್ತು ಯೋಗ್ಯತೆ ಇದೆಯೋ ಅಂಥವ್ರಿಗೆ ಮಾತ್ರ ಲಕ್ಷ್ಮಿ ಒಲಿತಾಳೆ ಹೊರತು ಯಾರ್ಯಾರೋ ಕಂಡವರು ವರ್ಷಕ್ಕೊಂದ್ಸಲ ಪೂಜೆ ಮಾಡಿಬಿಟ್ರೆ ಅಂಥವ್ರಿಗೆಲ್ಲ ಲಕ್ಷ್ಮಿ ಒಲಿಯೋದಿಲ್ಲ. ಆ ಅರ್ಹತೆ, ಯೋಗ್ಯತೆ, ಆ ಕ್ವಾಲಿಫಿಕೇಶನ್ ಏನು? ಕೇವಲ ಹಣ ಇದ್ರೆ ಮಾತ್ರ ಸಾಲದಪ್ಪ. ಅಷ್ಟ ಐಶ್ವರ್ಯಗಳು ಇರಬೇಕು, ಅಷ್ಟ ಲಕ್ಷ್ಮಿಗಳು ಒಲ್ದಿರಬೇಕು. ಅದಕ್ಕೋಸ್ಕರ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡುವಂಥದ್ದು. ಹಳದಿ ಪೇಪರ್ನಲ್ಲಿ ಯಾವುದನ್ನೆಲ್ಲ ನೀವು ತಿದ್ಕೊಳ್ಬೇಕಂತ ನೀವು ಬಯಸ್ತೀರೋ ಅದನ್ನ ಬ್ಲ್ಯಾಕ್ ಕಲರ್ ಪೆನ್ನಲ್ಲಿ ಬರೀರಿ. ಕೆಲವೆಲ್ಲ ದೃಷ್ಟಿದೋಷ ಮಾಡ್ಕೊಬಿಡ್ತೀರಾ, ಅಂದ್ರೆ ಇರೋದನ್ನೆಲ್ಲ ಎತ್ತಿಟ್ಬಿಡ್ತೀರಾ, ಯಾರ್ಯಾರನೋ ಕರಿತೀರಾ, ಅವ್ರು ಬಂದವರೆಲ್ಲ ನೋಡ್ತಾರಲ್ವಾ, ನೀವೇನು ಎತ್ತಿಟ್ಟಿರ್ತೀರಪ್ಪ, ಬಂಗಾರ ಆಗ್ಬೋದು, ಹಣ ಆಗ್ಬೋದು. ನಿಮಗೆ ಒಳ್ಳೇದಾಗ್ಲಿ ಅಂತ ಕೋರೋದಕ್ಕಿಂತ ಹೆಚ್ಚಾಗಿ ಸೊ ಒಳ್ಳೆಯವ್ರೇನ್ರಿ ನೀವು, ಶ್ರೀಮಂತರಾಗ್ರಿ ಸ್ವಾಮಿ, ಆವಾಗ ಸಮಾಜಕ್ಕೆ ಏನಾದ್ರು, ಈ ಸೊಸೈಟಿಗೆ, ಈ ದೇಶಕ್ಕೆ ಒಳ್ಳೇದಾಗುತ್ತೆ. ಎಲ್ರಿಗೂ ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಶಿಕಾ ಕರಾವಳಿ. ಇವತ್ತು ಗುರುಗಳು ಯಾವೆಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ, ಹಾಗೇನೆ ಯಾವ ವಿಚಾರಕ್ಕೆ ಟೆಕ್ನಿಕ್ ಅನ್ನ ಹೇಳ್ತಾ ಇದ್ದಾರೆ, ಇವೆಲ್ಲವನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮ್ಮೆಲ್ಲರ ನೆಚ್ಚಿನ ಗುರುಗಳು ಜಿ ಕನ್ನಡ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ದುಡ್ಡಿನ ದ್ರೋಣಾಚಾರ್ಯ, ಅನಂತ ವಿಶ್ವ ಆಚಾರ್ಯ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಕಳೆದ ಎಪಿಸೋಡ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಹಣವನ್ನ ಯಾವ ಮಾರ್ಗವಾಗಿ ಸಂಪಾದಿಸಬೇಕು, ಮಾಡಿದ್ರೆ ಏನಾಗುತ್ತೆ, ಇದೆಲ್ಲ ಹೇಳ್ಕೊಟ್ಟಿದ್ರಿ. ಸೊ ಇವತ್ತು ನನ್ನ ಒಂದಿಷ್ಟು ಪ್ರಶ್ನೆಗಳನ್ನ ನೋಟ್ ಮಾಡ್ಕೊಂಡು ಬಂದಿದ್ದೀನಿ. ನನ್ಗೆ 2 ಪ್ರಶ್ನೆ ಇದೆ ಗುರುಗಳೇ. ಲಕ್ಷ್ಮೀ ಪೂಜೆಯನ್ನ ಹೇಗೆ ಮಾಡಿದ್ರೆ ಹಣ ಬರುತ್ತೆ? ಯಾಕಂದ್ರೆ ಇಲ್ಲಿವರೆಗೂ ಪ್ರತಿ ವರ್ಷ ನಾವು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ, ಲಕ್ಷ್ಮೀ ಪೂಜೆ ಮಾಡ್ತೀವಿ. ಆದ್ರೂ ಕೂಡ ನಾವು ಅಂದುಕೊಂಡ ಮಟ್ಟಿಗೆ ಹಣ ಬರೋದಿಲ್ಲ ಅಥವಾ ಶ್ರೀಮಂತರಾಗೋದಕ್ಕಾಗೋದಿಲ್ಲ. ಒಂದು. ಇನ್ನೊಂದು, ಈ ಫಾರಿನರ್ಸ್ಗೆಲ್ಲ ಲಕ್ಷ್ಮಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅಂಡ್ ಅವ್ರು ಲಕ್ಷ್ಮೀ ಪೂಜೆ ಅಂತೂ ಮಾಡೋದಿಲ್ಲ, ಆದ್ರೂ ಕೂಡ ರಿಚ್ ಆಗಿರ್ತಾರೆ. ಹೇಗೆ, ಯಾಕೆ? ತುಂಬಾ ಅದ್ಭುತವಾದ ಪ್ರಶ್ನೆ. ವರಮಹಾಲಕ್ಷ್ಮಿ ಹಬ್ಬ ಇದೆ, ಸೊ ನಾನು ಹೇಳ್ತೇನೆ ಹೇಗ್ ಮಾಡ್ಬೇಕು ಅಂತಂತೇಳಿ. ಆ ರೀತಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಖಂಡಿತವಾಗಿಯೂ ಇನ್ನೊಂದು ವರ್ಷದ ಒಳಗಡೆ ನೀವೇನೇನು ಅಂದ್ಕೊಳ್ತೀರೋ ಅದೆಲ್ಲ ತುಂಬಾ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡೋದಕ್ಕಾಗುತ್ತೆ. ಖಂಡಿತವಾಗಿಯೂ ದುಡ್ಡು ಬರುತ್ತೆ. ನಾನು ಹೇಗೆ ಹೇಳ್ತೇನೋ ಹಾಗೆ ಮಾಡಿದ್ರೆ ಮಾತ್ರ. ನೀವ್ ಹೇಗೇಗೋ ಮಾಡ್ತಿದ್ದೀರಲ್ಲ ಇಲ್ಲಿ ತನಕ, ಹಾಗೆ ಮಾಡಿದ್ರೆ ನನಗ್ ಗೊತ್ತಿಲ್ಲ, ಬರ್ಬೋದು, ಬರ್ದೇನೋ ಇರ್ಬೋದು. ಎನಿವೆ, ಈ ಮುಂಬರುವ ಕಾರ್ಯಾಗಾರಕ್ಕೆ ಆಗಸ್ಟ್ 31, 2025 ಭಾನುವಾರದಂದು ನಡೆಯುವ ಕಾರ್ಯಾಗಾರಕ್ಕೆ ಬರುವವರೆಲ್ಲರೂ ಮರೆಯದೆ ಗರುಡ ಪುರಾಣವನ್ನು ತೆಗೆದುಕೊಂಡು ಬನ್ನಿ. ನೀವು ಗರುಡ ಪುರಾಣವನ್ನು ಯಾರ್ಯಾರೋ ಓದೋದಕ್ಕಾಗೋದಿಲ್ಲ. ಇದಕ್ಕೆ ಕೆಲವು ನಿಯಮಗಳಿದಾವೆ. ಯಾರು ಓದ್ಬೇಕು, ಯಾವಾಗ ಓದ್ಬೇಕು ಅನ್ನೋಂಥದ್ದೆಲ್ಲ ಇದೆ. ಆದ್ರೆ ಕರ್ಮ ಕಳೆದುಕೊಂಡಿರೋರಿಗೆ ಖಂಡಿತವಾಗಿಯೂ ಇದನ್ನು ಓದುವಂತ ಅವಕಾಶ ಇದೆ. ಸೊ ಯಾರೆಲ್ಲ ಕಾರ್ಯಾಗಾರಕ್ಕೆ ಬರ್ತಿದ್ದೀರೋ ದಯವಿಟ್ಟು ಒಂದೊಂದು ಗರುಡ ಪುರಾಣವನ್ನು ನೀವು ಕೈಯಲ್ಲಿಟ್ಕೊಂಡು ಬನ್ನಿ. ನಾನು ಆಶೀರ್ವಾದ ಮಾಡ್ತೇನೆ. ಯಾರಿಗೆಲ್ಲ ಕರ್ಮ ಕಳೆದಿದೆಯೋ ಅವರೆಲ್ಲರೂ ಖಂಡಿತವಾಗಿಯೂ ಇದನ್ನು ಓದಬೇಕು. ಸತ್ತಾದ್ಮೇಲೆ ಓದ್ರೆ ಪ್ರಯೋಜನ ಏನು? ನಾವು ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಕರ್ಮ ಮಾಡಿದ್ರೆ ನರಕಕ್ಕೆ, ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ. ಸೊ ಕರ್ಮ ಯಾಕೆ ಮಾಡೋದು? ಇಲ್ಲೇ ಕಳೆದುಕೊಳ್ಳೋಣ ಬಿಡಿ. ಏನಿದೆಯೋ ನ್ಯಾಯವಾಗಿ ಸತ್ಯಲೋಕಕ್ಕೆ ಹೋಗೋಣ. ಯಾಕೆ ನಾವು ಬೇರೆ ಲೋಕಗಳಿಗೆ ಹೋಗುವಂಥದ್ದು? ಸೊ ದಯವಿಟ್ಟು ತೆಗೆದುಕೊಂಡು ಬನ್ನಿ. ಸೊ ಇದು ಒಂದು. 2ನೇದು, ಮೇಡಮ್ ಕೇಳಿದ್ರು, ಅದ್ಭುತವಾಗಿತ್ತು ಪ್ರಶ್ನೆ. ಇದಕ್ಕೆ ಆನ್ಸರ್ ವೆರಿ ಸಿಂಪಲ್ ಆಗಿದೆ. ಇಷ್ಟೆಲ್ಲ ಮಾಡಿದ್ರು, ಇಷ್ಟು ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರು, ಗ್ರ್ಯಾಂಡ್ ಆಗಿ ಮಾಡಿದ್ರು, ಹಣ, ಆಸ್ತಿ, ಐಶ್ವರ್ಯ ಯಾವುದು ಬರ್ಲಿಲ್ಲ. ಬದಲಿಗೆ ಸಾಲ ಜಾಸ್ತಿ ಆಗ್ತಿದೆ, ಕಷ್ಟಗಳೇ ಜಾಸ್ತಿ ಆಗ್ತಿದೆ. ಹೇಗೆ? ಸೊ ವಿಲ್ ಗೆಟ್ ಟು ನೋ ಆಲ್ ದ್ಯಾಟ್. ನೋಡಿ, ಕಡೆಯ ಒಂದು ಸಂಚಿಕೆಯಲ್ಲಿ ಮೇಡಮ್ ಕೇಳಿದ್ರು, ನನ್ನ ಪುಸ್ತಕದಲ್ಲೇ ಬರ್ದಿರುವಂತ ಒಂದು ವಾಕ್ಯ, ಅರ್ಹತೆ, ಯೋಗ್ಯತೆ ಬಗ್ಗೆ ಕೇಳಿದ್ರು. ಸೊ ಯಾರಿಗೆಲ್ಲ ಅರ್ಹತೆ ಮತ್ತು ಯೋಗ್ಯತೆ ಇದೆಯೋ ಅಂಥವ್ರಿಗೆ ಮಾತ್ರ ಲಕ್ಷ್ಮಿ ಒಲಿತಾಳೆ ಹೊರತು ಯಾರ್ಯಾರೋ ಕಂಡವರು ವರ್ಷಕ್ಕೊಂದ್ಸಲ ಪೂಜೆ ಮಾಡ್ಬಿಟ್ರೆ ಅಂಥವ್ರಿಗೆಲ್ಲ ಲಕ್ಷ್ಮಿ ಒಲಿಯೋದಿಲ್ಲ. ಆ ಅರ್ಹತೆ, ಯೋಗ್ಯತೆ, ಆ ಕ್ವಾಲಿಫಿಕೇಶನ್ ಏನು? ಅದನ್ನ ನಾವು ಕಾರ್ಯಾಗಾರದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೇವೆ. ಇವತ್ತು ಈ ಕ್ವೆಶ್ಚನ್‌ಗೆ
ಏನೋ ಅರ್ಥ ಆಗ್ಬೇಕು ನಿಮ್ಗೆ. ಆನ್ಸರ್ ಸಿಗ್ಬೇಕು ಅಂತಂದ್ರೆ ಕೆಲವು ಎಕ್ಸಾಂಪಲ್ಸ್ ಹೇಳ್ತಾನೆ ನಿಮ್ಗಾಗ ಅರ್ಥ ಆಗುತ್ತೆ. ಈಗ ಯಾರೋ ನಮ್ಮ ಮನೆಗಳಲ್ಲಿ ತುಂಬಾ ಕ್ಲೋಸ್ ಆಗಿರೋರು, ಅವ್ರು ನಮ್ ರಿಲೇಷನ್ ಆಗ್ಬೋದು, ಫ್ರೆಂಡ್ ಆಗ್ಬೋದು. ಅಂಥವ್ರು ಏನೋ ಹುಷಾರ್ ತಪ್ಪೋಗಿ ಸೀರಿಯಸ್ ಆಗೋಗಿ ಐಸಿಯುದಲ್ಲಿ ಅಡ್ಮಿಟ್ ಆಗಿರ್ತಾರೆ ಅನ್ಕೊಳ್ಳೋಣ. ಐಸಿಯುದಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅವರು ಚೆನ್ನಾಗಿದ್ದಾಗ, ಹೊರಗಡೆ ಇದ್ದಾಗ ಹಾಸ್ಪಿಟ್ಲ್‌ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಅವ್ರ ಲೈಫಲ್ಲಿ ಈ ಕೆಲವು ಊಟಗಳಿದ್ರೆ ತುಂಬಾ ಇಷ್ಟ ಅವ್ರಿಗೆ. ಅಂತಂದ್ರೆ ಈ ಮೊಟ್ಟೆ, ಮೀನು, ಮಾಂಸ ಈ ರೀತಿ ಕೆಲವೆಲ್ಲ ತುಂಬಾ ಇಷ್ಟ ಅವ್ರಿಗೆ. ಬಿರಿಯಾನಿ ಅದೆಲ್ಲ ಇಷ್ಟ. ಈಗ ಇವಾಗ ಸದ್ಯಕ್ಕೆ ಈಗ ಐಸಿಯುದಲ್ಲಿದ್ದಾರೆ. ಈಗ ನಾವು ನೋಡೋದಕ್ಕೆ ಹೋಗ್ತಿದೀವಿ ಅವ್ರನ್ನ. ನಾವೇನ್ ತೆಗೆದುಕೊಂಡು ಹೋಗ್ತೀವಿ ಅವ್ರಿಗೆ? ಮೇಡಮ್ ಏನ್ ತೆಗೆದುಕೊಂಡು ಹೋಗ್ತೀರಾ? ಫ್ರೂಟ್ ಜ್ಯೂಸ್ ಏನಾದ್ರು ಡಾಕ್ಟರ್ ಏನ್ ಹೇಳಿರ್ತಾರೋ ಅದನ್ನ ತಗೊಂಡು. ಅಲ್ಲ ಯಾಕೆ? ಅವ್ರಿಗೆ ಇಷ್ಟ ಆಗಿರೋದ್ ತೆಗೆದುಕೊಂಡು ಹೋಗ್ಬೇಕಲ್ವಾ? ಅವ್ರಿಗೆ ಇಷ್ಟ ಆಗಿರೋದು ನಾನೀಗ ಹೇಳಿದ್ನಲ್ವ ಬಿರಿಯಾನಿಗಳು ಅಂಥದ್ದು ಇಂಥದ್ದು ನಾನ್ ವೆಜಿಟೇರಿಯನ್ ಎಲ್ಲಾನು. ಅದ್ಯಾಕೆ ತೆಗೆದುಕೊಂಡು ಹೋಗಲ್ಲ? ಅಂದ್ರೆ ಅವ್ರ ಆರೋಗ್ಯ ತೊಂದ್ರೆ ಆಗ್ತದಲ್ಲ. ಆಹಾ! ಅಂದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಅವರು ಇಂಥದನ್ನ ಕನ್ಸ್ಯೂಮ್ ಮಾಡೋದಕ್ಕೆ ಅವ್ರಿಗೂ ಆಗಲ್ಲ, ತೆಗೆದುಕೊಳ್ಳೋದಕ್ಕೂ ಆಗಲ್ಲ, ಜೀರ್ಣನೂ ಆಗಲ್ಲ. ಅದ್ರ ಬದಲು ಒಂದ್ ವೇಳೆ ತೆಗೆದುಕೊಂಡ್ ಬಿಟ್ರೆ ಸತ್ಗೆದ್ದು ಹೋಗ್ಬೋದು. ಬಿಕಾಸ್ ಮೆಡಿಸಿನ್ ವರ್ಕ್ ಆಗಲ್ಲ ಅವ್ರಿಗೆ. ಸೊ ಇನ್‌ಫ್ಯಾಕ್ಟ್ ಬಾಡಿನೇ ರಿಜೆಕ್ಟ್ ಮಾಡ್ಬಿಡುತ್ತೆ ಇಂಥದನ್ನ ನಾನು ಸೇವಿಸೋದಿಲ್ಲ ಅಂತೇಳಿ. ಆಫ್ಟರ್ ಆಲ್ ಮನುಷ್ಯರಿಗೆ ನಮಗ್ ಗೊತ್ತಿದೆ ಯಾರಿಗೆ ಏನು ಯೋಗ್ಯತೆ ಇದೆ ಅಥವಾ ಅಯೋಗ್ಯತನ ಇದೆ, ಯಾವ್ದನ್ನ ಕೊಡಬೇಕು, ಯಾವ್ದನ್ನ ಕೊಡಬಾರ್ದು ಅಂತ ನಮ್ಗ್ ಗೊತ್ತಿದೆಯಾ? ನಮ್ಗೆ ಅನ್ಸ್ತಿದೆ ನೋಡಿ. ಫ್ರೂಟ್ಸ್ ಸಾಕು, ಅಮ್ಮಮ್ಮ ಅಂದ್ರೆ ಒಂದು ಬ್ರೆಡ್ಡೋ ಅಥವಾ ನೀವ್ ಹೇಳ್ದಾಗ ಒಂದ್ ಜ್ಯೂಸೋ ತೆಗೆದುಕೊಂಡು ಹೋಗ್ಬೋದು. ಅವ್ರಿಗೆ ಏನ್ ಇಷ್ಟ ಇದೆಯೋ ಅದನ್ನ ಕೊಟ್ಟಿಲ್ಲ. ಬಿಕಾಸ್ ಅವರಿಗೆ ಈ ಪರಿಸ್ಥಿತಿಯಲ್ಲಿ ಅದು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ. ಮನೇಲಿ ಮಗು ಹುಟ್ಟಿದೆ. ತುಂಬಾ ಖುಷಿ ನಿಮ್ಗೆ. ಮಗು ಹುಟ್ತಪ್ಪ. ಅದು ಬೇರೆ ನೀವು ಕಾಯ್ತಿದ್ರಿ ಮಗುಗೋಸ್ಕರ. ಒಂದ್ 5 ವರ್ಷ, 6 ವರ್ಷ ಮಕ್ಕಳಾಗಿರ್ಲಿಲ್ಲ ಅನ್ಕೊಳ್ಳಿ. ಈಗ ಮಗು ಹುಟ್ತು. ಆ ಸಂಭ್ರಮ ಆಚರಣೆ ಮಾಡೋದಕ್ಕೆ, ಆ ಒಂದು ಎಂಜಾಯ್ಮೆಂಟ್‌ನ ಎಲ್ರಿಗೂ ಹಂಚ್ಕೊಳ್ಳೋದಕ್ಕೆ ಏನ್ ಮಾಡ್ತೀರಾ ನೀವು? ಮನೆಯಲ್ಲಿ ಹೋಳಿಗೆ ಮಾಡ್ತೀರಾ, ಒಬ್ಬಟ್ಟು ಮಾಡ್ತೀರಾ, ಪಾಯಸ ಮಾಡ್ತೀರಾ, ಖೀರ್ ಮಾಡ್ತೀರಾ. ಇದೆಲ್ಲ ಸಿಹಿ ತಿಂಡಿಗಳನ್ನ ಮಾಡ್ಬಿಟ್ಟು ಎಲ್ರನ್ನೂ ಕರೀತೀರಾ. ಎಲ್ರೂ ಬಂದಿರ್ತಾರ್ ಮೇಡಮ್. ರಿಲೇಷನ್ಸು, ಫ್ರೆಂಡ್ಸು ನೀವೆಲ್ರೂ ಖುಷಿಯಾಗಿರ್ತೀರಾ. ಇದ್ಯಾಕ್ ಮಾಡಿದ್ದು? ಈ ತಿಂಡಿ ಎಲ್ಲ ಮಾಡಿದ್ದು ಯಾಕೆ? ಯಾಕೆ ಹೋಳಿಗೆ ಮಾಡಿದ್ದು ಯಾಕೆ? ಯಾಕೆ? ಯಾತಕ್ಕೋಸ್ಕರ ಮಾಡಿದ್ದು? ಸೆಲೆಬ್ರೇಷನ್. ಹ್ಮ್. ಯಾಕೆ ಸೆಲೆಬ್ರೇಷನ್ನು? ಇಲ್ಲಿ ರೀಸನ್ ಏನಿಲ್ಲಿ? ಏನು? ಹುಟ್ಟಿದ್ರ ಅದು ಖುಷಿ. ಮಗು ಹುಟ್ಟಿದೆಯಲ್ಲ ಕರೆಕ್ಟಾ? ಮಗುಗೋಸ್ಕರ ತಾನೇ ಮಾಡಿದ್ದು? ಹಾಗಂತೇಳಿ ಮಗುಗೆ ಖೀರ್ ತಿನ್ನಿಸ್ತೀರಾ? ಮಗುಗೆ ಹೋಳಿಗೆ ತಿನ್ನಿಸ್ತೀರಾ? ಮಗುಗೆ ಏನೇನೋ ಮಾಡ್ಸಿದೀರಲ್ಲ ಕೇಕೋ ಅಥವಾ ಏನೋ ಅದನ್ನ ತಿನ್ನಿಸ್ತೀರಾ? ಯಾಕೆ? ನೀವ್ ಮಾತ್ರ ತಿಂದ್ಬಿಟ್ರೆ ಮಗು ಯೋಗ್ಯತೆ ಪಡ್ಕೊಂಡಿಲ್ಲ ಇನ್ನೂನು. ಈ ಸ್ವೀಟ್ ತಿನ್ನುವಂತ ಯೋಗ್ಯತೆ ಇನ್ನೂ ಮಗುಗಿಲ್ಲ. ಜೀರ್ಣ ಮಾಡ್ಕೊಳ್ಳೋ ಯೋಗ್ಯತೆ, ಅರ್ಹತೆ ಇನ್ನೂ ಮಗುಗಿಲ್ಲ. ಮಗುಗೋಸ್ಕರ ಮಾಡಿದ್ರು ಮಗುಗೆ ಕೊಟ್ಟಿಲ್ಲ ನೋಡಿ. ಈಗ ನಮ್ ಮಕ್ಳೆಲ್ಲ ಯೂಶುವಲಿ ಈಗ ಈ ಕಾಲದ ಮಕ್ಕಳು ಒಂದು 4 ವರ್ಷ, 5 ವರ್ಷ ಆಗೋ ಹೊತ್ತಿಗೆ ಈ ಕಾರು, ಬೈಕು ಅಂದ್ರೆ ತುಂಬಾ ಇಷ್ಟ. ಅದು ಗಂಡ್ಮಕ್ಳಿಗಂತೂ ಇನ್ನೂ ಜಾಸ್ತಿ ಇಷ್ಟ ಅನ್ಕೊಳ್ಳೋಣ. ಈಗ ನಮ್ದೇ ಮಗ ಮಗ ಕಾರ್ ಬೇಕು ಡ್ಯಾಡಿ ಅಂತ ಹೇಳ್ತಾನೆ. ನಾವು ಕಾರ್ ತಗೊಳ್ಳೋಣ. ಫ್ಯಾಮಿಲಿಗ್ ತಗೊಳ್ತೇವೆ. ತಗೊಂಡಾದ್ಮೇಲೆ ನಮ್ ಮಗನ್ನ ಅದ್ರಲ್ಲಿ ಕುಳ್ಸ್ಬಿಟ್ಟು ಲಾಂಗ್ ಡ್ರೈವ್ ಹೋಗ್ ಬಾಪ್ಪ ಅಂತ ಹೇಳಿ ಕಳಿಸ್ತೀವಾ? ಇಲ್ಲ. ಯಾಕ್ ಮೇಡಮ್? ಕಾರ್ ತಗೊಂಡಿದ್ದು ಮಗನ್ಗೆ ಅಲ್ವಾ? ಅದೇನ್ ಅನ್ಯಾಯ ಅಲ್ವಾ ನೀವ್ ಮಾಡಿದ್ದು? ಊಟಿಗೋ, ವಾಯನಾಡ್‌ಗೋ, ಕೂರ್ಗ್‌ಗೋ, ಚಿಕ್ಕಮಂಗ್ಳೂರ್‌ಗೋ ಕಳಿಸ್ಬೇಕಲ್ವಾ? ಲಾಂಗ್ ಡ್ರೈವ್ ಹೋಗ್ ಬಾಪ್ಪ ಬಾಯ್ ಅಂತ ಹೇಳ್ತೀವಾ? ಮಗುಗೋಸ್ಕರನೇ ತಗೊಂಡಿದ್ದು. ಅವ್ನ್ ಖುಷಿ ಪಡ್ಲಿ ಅಂತಾನೆ ತಗೊಂಡಿದ್ ಮತ್ತೆ. ಬಿಕಾಸ್ ಮಗುಗೆ ಇನ್ನೂ ಅರ್ಹತೆ ಇಲ್ವಲ್ಲ, ಯೋಗ್ಯತೆ ಇಲ್ವಲ್ಲ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನ್ ಗಮನಿಸ್ಬೇಕು ಅಂತಂದ್ರೆ, ಅರ್ಹತೆ ಮತ್ತು ಯೋಗ್ಯತೆ ಇದ್ದವ್ರಿಗೆ ಮಾತ್ರ ಲಕ್ಷ್ಮಿ ಒಲಿಯುವಂತದ್ದು. ಅರ್ಹತೆ, ಯೋಗ್ಯತೆ ಯಾರಿಗಿಲ್ವೋ ಅವ್ರಿಗೆ ಲಕ್ಷ್ಮಿ ಒಲಿಯೋದಿಲ್ಲ. ಈಗ ನಮ್ ಮನೆಯಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಿದ್ದೀನಿ. ಈಗ ನಮ್ ಮನೆಯಲ್ಲಿ ಯಾರೋ ತುಂಬಾ ಹತ್ತಿರವಾಗಿರೋರು ತೀರೋಗಿರ್ತಾರೆ. ಅದ್ ನನ್ ತಾಯಿನೋ ಅಥವಾ ತಂದೆನೋ ಇಲ್ಲ ಯಾರೋ ತುಂಬಾ ಅಂದ್ರೆ ತುಂಬಾ ಹತ್ರ. ಅಂತವ್ರು ತೀರೋಗಿರೋ ದಿನದಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇರುತ್ತೆ. ಹ್ಮ್. ನೀವ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡ್ತೀರಾ? ಇಲ್ಲ. ಏಕೆ? ನಿಮಗೆ ಯೋಗ್ಯತೆ ಇಲ್ಲ ನೋಡೋದಕ್ಕೆ. ಫಸ್ಟ್ ಆಫ್ ಆಲ್ ಬ್ರೈನ್ ಅಲೌ ಮಾಡಲ್ಲ ಬಿಡಿ. ಎರಡನೇದದು ನೋಡ್ತೀವ ನಾವ್ ಯಾರಾದ್ರು? ನೋಡಿ ಸಿಂಪಲ್ ತಾನೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ಪ್ರಧಾನ ಮಂತ್ರಿ ಅವರು ನೇರವಾಗಿ ಹೋಗಿ ಕುತ್ಕೊಂಡು ವಾಚ್ ಮಾಡ್ತಿದ್ರು. ಇಡೀ ಊರವ್ರೆಲ್ಲ ನೋಡ್ತಿದ್ರು. ಇಡೀ ಪ್ರಪಂಚವೇ ನೋಡ್ತಿದ್ರು. ನಾವು ನೋಡೋದಿಲ್ಲ. ಯಾಕಂತಂದ್ರೆ ಅದಕ್ಕೂ ಮೀರಿದಂತ ವಿಚಾರ. ಅಂದ್ರೆ ನಾವು ಯೋಗ್ಯತೆ, ಅರ್ಹತೆ ಇರೋದಿಲ್ಲ ಆವತ್ತು ನೋಡೋದಕ್ಕೆ.
ನಾನು ನಿಮ್ಗೆ ಕೇಳ್ತೇನೆ ಇನ್ನೊಂದು ಸಿಂಪಲ್ ಕ್ವೆಶನ್. ಇದಕ್ಕೆ ಆನ್ಸರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯೋಗ್ಯತೆ ಅರ್ಹತೆ ಬಗ್ಗೆ. ಯಾಕೆ ಲಕ್ಷ್ಮಿ ಬರ್ಬೇಕು ಅಥವಾ ಯಾಕೆ ಬರಬಾರ್ದು, ಯಾಕೆ ಕೆಲವ್ರಿಗೆ ಬರೋದೇ ಇಲ್ಲ, ಯಾಕೆ ಕೆಲವ್ರನ್ನ ಅವಳೇ ಏನೋ ಆಯ್ಕೆ ಮಾಡ್ಕೊಂಡು ಹಿಂದಿಂದೆ ಹೋಗ್ತಿರ್ತಾಳೆ ಅಂತಂತೇಳಿ. ನೋಡಿ ಮೇಡಮ್, ಇಬ್ರು ಇರ್ತಾರೆ, ನಿಮ್ ಮಕ್ಳೇ ಅನ್ಕೊಳ್ಳೋಣ, ಇಬ್ಬರು ನಿಮ್ ಮಕ್ಳು. ಅವರು ಒಬ್ಬ IAS ಆಗ್ಬೇಕು ಅಂತ, ಇನ್ನೊಬ್ಬ IPS ಆಗ್ಬೇಕು ಅಂತಂತೇಳಿ. ಇಬ್ರು ಹೀಗ್ ಮಾಡ್ತಿರ್ತಾರೆ. ಒಬ್ಬ ಮಾತ್ರ ದೇವರಲ್ಲಿ ತುಂಬಾ ಭಕ್ತಿ, ಅದು ವಿಶೇಷವಾಗಿ ಕೃಷ್ಣನಲ್ಲಿ ಹೆಚ್ಚು ಭಕ್ತಿ. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾನೆ ಮೇಡಮ್. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಪ್ರತಿದಿನ ಪೂಜೆ ಮಾಡ್ತಾನೆ ಮೇಡಮ್. ಎಲ್ಲಾ ಪುಸ್ತಕಗಳಿಗೂ. ಓಕೆ, ಪ್ರತಿದಿನ ಒಂದ್ 4-5 ಗಂಟೆ ಪೂಜೆ ಮಾಡ್ತಾನೆ. ಪೂಜೆ ಮಾಡ್ತಾನೆ ಅಷ್ಟೇ, ಓದಲ್ಲ ಅವನು. ಓದಲ್ಲ. ಇನ್ನೊಬ್ಬ ಇದಾನಲ್ವಾ, ಅವನೇನ್ ಮಾಡ್ತಾನೆ, ಬ್ರಾಹ್ಮಿ ಮುಹೂರ್ತದಲ್ಲೂ ಎದ್ದೇಳಲ್ಲ, ಪೂಜೆನೂ ಮಾಡಲ್ಲ, ನೆಟ್ಟಗ್ ಓದ್ತಾನೆ ಮೇಡಮ್. ಓದ್ತಾನೆ, ಯಾವ್ದೋ ಒಂದು 3 ನಿಮಿಷನೋ 1 ನಿಮಿಷನೋ ದೇವ್ರಿಗೆ ಏನೋ ಬೇಡ್ಕೊಳ್ತಾನೆ. ಪೂಜೆ ಮಾಡಲ್ಲ ಅಂತಲ್ಲ, ಬೇಡ್ಕೊಳ್ತಾನೆ ಅಷ್ಟೇ. ನಾನ್ ಕೇಳ್ತಿದ್ದೀನಿ ನಿಮ್ಮನ್ನ, ಯಾರ್ ಪಾಸ್ ಆಗ್ಬೋದು ನಿಮ್ ಪ್ರಕಾರ? ಚೆನ್ನಾಗಿ ಓದಿರ್ತಾರಲ್ಲ. ಏನ್ ಮಾತಾಡ್ತಿದ್ದೀರಾ ನೀವು? ಪೂಜೆ ಮಾಡುದಲ್ಲ ಇನ್ನೊಬ್ಬ, ಎಷ್ಟು ನಿಯತ್ತಾಗಿ, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ನಲ್ವಾ, ತಣ್ಣೀರ್ ಸ್ನಾನ ಮಾಡುದ್ನಲ್ವಾ, ಏನ್ ಮಾತಾಡ್ತಿದ್ದೀರಾ ಮೇಡಮ್ ನೀವು? ಹಾಗಾದ್ರೆ ಪೂಜೆಗ್ ಬೆಲೆ ಇಲ್ವಾ? ಪೂಜೆ ಮಾಡಿದ್ರು ಅವ್ನು ಓದಿಲ್ವಲ್ಲ. ನಿಮ್ಗೆ ಗೊತ್ತಾಗ್ತಿದೆ. ಸೊ ಮಂತ್ರ ಬೇರೆ, ತಂತ್ರ ಬೇರೆ, ಕ್ರಿಯೆ ಬೇರೆ. ಈ ಕಲಿಯುಗದಲ್ಲಿ ಎರಡೂ ಹೋಗ್ಬೇಕು ಮೇಡಮ್, ಜೊತೆಯಾಗಿ. ಮಂತ್ರದ ಜೊತೆ ತಂತ್ರ ಇರ್ಬೇಕು, ಕ್ರಿಯೆ ಇರಬೇಕು. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ತುಂಬಾ ಜನಕ್ಕೆ ಇದು ಗೊತ್ತಿರಲ್ಲ, ಮಾಡಲ್ಲ. ಯಾವ್ದೋ ಒಂದು ಮಾಡ್ತಿರ್ತಾರೆ. ಬರೀ ಕ್ರಿಯೆ ಮಾಡಿದ್ರು ಫಲ ಸಿಗಲ್ಲ, ಬರೀ ಮಂತ್ರ ಮಾಡಿದ್ರು ಫಲ ಸಿಗಲ್ಲ. ಎರಡೂ ಮಾಡಿದಾಗ ಮಾತ್ರ ಒಟ್ಟಿಗೆ, ಆಗ ನಾವು ಅಪೇಕ್ಷಿಸಿದ ಅಂತೆ, ಅಪೇಕ್ಷೆ ಮಾಡಿದಕ್ಕಿಂತ ಹೆಚ್ಚಿನ ಪಟ್ಟಲ್ಲಿ ಫಲ ನಮ್ಗೆ ಸಿಗುತ್ತೆ. ಇನ್ನೊಂದು ಲಾಸ್ಟ್ ಒನ್, ಜಸ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ. ಇಬ್ರು ಇರ್ತಾರೆ, ಇಬ್ರು ಯೂತ್, ಅವರು 18-20 years, ಅವರು 6 ಪ್ಯಾಕ್ ಮಾಡ್ಕೋಬೇಕಂತ ಜಿಮ್ ಸೇರ್ಕೊಳ್ತಾರೆ. ಅದು ಒಳ್ಳೆ ಜಿಮ್, ಕಲ್ಟ್ ಅನ್ಕೊಳ್ಳೋಣ. ಒಂದು 10-20 ಸಾವಿರ ಕೊಟ್ಬಿಟ್ಟು ಸೇರ್ತಾರೆ, ಪರ್ಸನಲ್ ಟ್ರೈನರ್ ಎಲ್ಲ ಇಟ್ಕೊಳ್ತಾರೆ. ಒಬ್ಬ ಏನ್ ಮಾಡ್ತಾನೆ, ಶಿಸ್ತಿನಿಂದ ಜಿಮ್ ಎಲ್ಲ ಮಾಡ್ತಾನೆ, ಎಕ್ಸರ್ಸೈಸ್ ಮಾಡ್ತಾನೆ. ಇನ್ನೊಬ್ಬ ಏನ್ ಮಾಡ್ತಾನೆ, ಪ್ರತಿದಿನ ಕಾಯಿ ಕರ್ಪೂರ ಎಲ್ಲ ಪೂಜೆ ಸಾಮಾನು ತೆಗೆದುಕೊಂಡು ಹೋಗಿ ಆ ಜಿಮ್ ಅಲ್ಲಿರೋ ಎಲ್ಲಾ ಇನ್ಸ್ಟ್ರೂಮೆಂಟ್ಗೆ ಪೂಜೆ ಮಾಡೋದೇ ಅವನ ಕೆಲಸ. ಯಾರಿಗೆ 6 ಪ್ಯಾಕ್ ಬರುತ್ತೆ ನೀವ್ ಹೇಳಿ? ಸೊ ಇಷ್ಟ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಲಕ್ಷ್ಮಿ ಪೂಜೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಆ ಲಕ್ಷ್ಮಿ ಪೂಜೆ ಜೊತೆ ನಾವೇನು ಕ್ರಿಯೆ ಮಾಡಿದ್ದೀವಿ, ಹಣದ ವಿಚಾರದಲ್ಲಿ ಯಾವ ಕ್ವಾಲಿಫಿಕೇಶನ್ ಇದೆ ನಮ್ಗೆ, ಹಣವನ್ನು ಹೇಗೆ ಮ್ಯಾನೇಜ್ ಮಾಡ್ತಿದ್ದೇವೆ. ಸೊ ವಿ ಶುಡ್ ಬಿ ಮ್ಯಾನೇಜಿಂಗ್ ಮನಿ, ನಾಟ್ ಜಸ್ಟ್ ಮೇಕಿಂಗ್ ಮನಿ. ಸೊ ಎಲ್ಲರೂ ವಿ ಮೇಕ್ ಮನಿ, ನಾವು ದುಡ್ಡನ್ನ ಸಂಪಾದನೆ ಮಾಡ್ತೇವೆ, ಬಟ್ ದುಡ್ಡನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಿದ್ದೇವೆ. ದುಡ್ಡಿಗೆ ಹೇಳ್ಬೇಕು, ನೀನ್ ಇಲ್ಲೋಗು, ಅಲ್ಲಿ ಹೋಗ್ಬೇಡ, ಇಷ್ಟು ಮಾತ್ರ ಹೋಗು. ಸಿ, ಇಟ್ ಶುಡ್ ಬಿ, ಐ ಆಮ್ ದ ಡ್ರೈವರ್, ಐ ಶುಡ್ ಬಿ ದ ಡ್ರೈವರ್ ಟು ಮನಿ, ನಾಟ್ ಮನಿ ಡ್ರೈವಿಂಗ್ ಮೀ. So all the poor people per se, if you take in the society, they have driven by money, not, they're not driving money. They're not managing money. Money is managing them rather. So that's the reason we have been broke and in poverty today. So ಇದನ್ನ ಕಲಿಬೇಕು. ಫಾರಿನರ್ಸ್ ಅಂತ ಹೇಳಿದ್ರು ಮೇಡಮ್, ಫಾರಿನರ್ಸ್ ಆದ್ರೇನು ಯಾರಾದ್ರೇನು, ಲಕ್ಷ್ಮಿ ಅನ್ನುವಂಥದ್ದು ಒಂದು ತತ್ವ, ವಿಶ್ವ ತತ್ವ. ಇಟ್ ಈಸ್ ಅನ್ ಎನರ್ಜಿ, ಇಟ್ ಈಸ್ ಇನ್ ಫ್ರೀಕ್ವೆನ್ಸಿ, ಇಟ್ ಈಸ್ ಅ ವೈಬ್ರೇಷನ್, ಇಟ್ ಈಸ್ ನಾಟ್ ಅ ಪರ್ಟಿಕ್ಯುಲರ್ ಪರ್ಸನ್. ಯಾರೋ ಒಂದು ವ್ಯಕ್ತಿ ಇದಕ್ಕೆ ಈ ರೀತಿ ಎಲ್ಲ ಸಾಂಗ್ಯ ಮಾಡಬೇಕು, ಪೂಜೆ ಮಾಡಬೇಕು ಅನ್ನುವಂಥದ್ದು ಯಾವುದೂ ಇಲ್ಲ. ಅದು ಒಂದು ಎನರ್ಜಿ ಅಷ್ಟೇ, ಅದು ಒಂದು ಶಕ್ತಿ. ಯಾರೆಲ್ಲ ನಾನು ಹೇಳ್ದಾಗೆ ಕ್ವಾಲಿಫಿಕೇಶನ್ ಇರುತ್ತೋ ಅಂಥವ್ರಿಗೆಲ್ಲ ದುಡ್ಡು ಬಂದ್ಬಿಡುತ್ತೆ. ಬಟ್ ಹಾಗಂತ ಹೇಳಿ ಫಾರಿನರ್ಗೆ ದುಡ್ಡು ಬಂದಿರ್ಬೋದು, ಅಷ್ಟ ಐಶ್ವರ್ಯಗಳು ಬಂದಿದ್ಯಾ? ದಟ್ಸ್ ಎ ಕ್ವೆಶ್ಚನ್ ಟು ಆಸ್ಕ್. ಸೊ ಮನಿ ಈಸ್ ಜಸ್ಟ್ ಒನ್ ಆಸ್ಪೆಕ್ಟ್. ಧನಲಕ್ಷ್ಮಿ, ನಿಮ್ಗೆ ಇನ್ನೂ 7 ಲಕ್ಷ್ಮಿಗಳಿದಾರಲ್ವಾ? ಎಲ್ಲಾ ಲಕ್ಷ್ಮಿಗಳು ನಮ್ಮ ಭಾರತ ದೇಶ, ನಮ್ಮ ಸನಾತನ ಧರ್ಮ, ಹಿಂದೂ ತತ್ವಕ್ಕೆ ಗೊತ್ತಿರುವಂತದ್ದು. ಕೇವಲ ಹಣ ಇದ್ರೆ ಮಾತ್ರ ಸಾಲದಪ್ಪ, ಅಷ್ಟ ಐಶ್ವರ್ಯಗಳು ಇರಬೇಕು, ಅಷ್ಟ ಲಕ್ಷ್ಮಿಗಳು ಹೊಲ್ದಿರ್ಬೇಕು. ಅದಕ್ಕೋಸ್ಕರ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡುವಂಥದ್ದು. ಸೊ ಹೇಗೆ ಮಾಡಬೇಕು, ಹೇಗೆ ಆ ಕ್ವಾಲಿಟೀಸ್, ಆ ಕ್ವಾಲಿಫಿಕೇಶನ್ ತೆಗೆದುಕೊಳ್ಬೇಕು ಅಂತಂತೇಳಿ ನಾನು ಮುಂಬರುವ ವರ್ಕ್ಶಾಪ್ ನಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲರೂ ಕಲಿಯೋಣ, ಆಗ ಮಾತ್ರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದಕ್ಕೊಂದು ಅರ್ಥ ಬರುತ್ತೆ, ಅರ್ಥ ಸಿಗುತ್ತೆ. ಎನಿವೆ, ಹಬ್ಬ ಹೇಗ್ ಮಾಡ್ಬೇಕು ಅಂತ ನಾನು ತಿಳಿಸ್ಕೊಡ್ತೇನೆ.
ಇದೇ ಇವತ್ತಿನ ತಂತ್ರ ಮೇಡಮ್. ನೀವು ಕೇಳೋದ್ ಬೇಡ, ನಾನೇ ಹೇಳ್ಬಿಡ್ತೇನೆ. ಏನ್ ಮಾಡ್ಬೇಕು ಅಂತಂತೇಳಿ ನೋಡಿ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು. ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ಸೂರ್ಯ ಉದಯಿಸುವುದಕ್ಕಿಂತ ಮುಂಚಿತವಾಗಿ ಅಂತಂದ್ರೆ 6:30ಗೆ ಸೂರ್ಯ ಬರ್ತಾನೆ ಅಂತಂದ್ರೆ ನೀವೊಂದು 5 ಗಂಟೆಗೆ ಎದ್ರೆ ಸಾಕು. ಸೊ ಇಟ್ ನೀಡ್ ನಾಟ್ ಬಿ 3 o'clock or 4 o'clock. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಬಿಡ್ತೀರಾ. ಬ್ರಾಹ್ಮಿ ಮುಹೂರ್ತ ಅಂತಂದ್ರೇನೆ ಭಯ ಆಗ್ತಿರುತ್ತೆ ಕೆಲವ್ರಿಗೆ. ಅದು 4 ಗಂಟೆ ಅನ್ಕೊಂಡ್ಬಿಡ್ತೀರಾ. ಅವಶ್ಯಕತೆ ಇಲ್ಲ. ಸೂರ್ಯ ಬರೋದಕ್ಕಿಂತ ಮುಂಚೆ ಒಂದು 1 ½ hour ಮುಂಚೆ ಎದ್ರೆ ಸಾಕು. ಫಾರ್ ಎಕ್ಸಾಂಪಲ್ 5:30ಗೆ ಹೇಳ್ತೀರಾ ಅನ್ಕೊಳ್ಳೋಣ. ನೀರಿಗೆ ಸ್ನಾನ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ನೀರಿಗೆ 3 ಚಿಟಿಕೆ ಅರಿಶಿಣ ಹಾಕಿ. ಅರಿಶಿಣ ನೀರ್ಗೆ ಹಾಕ್ಬೇಕು. ಸೊ ತಣ್ಣೀರಂತ ಏನೋ ಅವಶ್ಯಕತೆ ಇಲ್ಲ, ಬಿಸಿನೀರಲ್ಲೇ ಸ್ನಾನ ಮಾಡಿ. ಅದಾದ್ಮೇಲೆ 9 ನಿಮಿಷ ಮನಿ ಮೆಡಿಟೇಷನ್ ಮಾಡ್ಬೇಕು. ಅಂದ್ರೆ ಹಣದ ಧ್ಯಾನ ಮಾಡ್ಬೇಕು. ಯಾರೆಲ್ಲ ಕಾರ್ಯಾಗಾರಕ್ಕೆ ಬಂದಿದ್ದೀರೋ ಅವರಿಗೆ ಹಣದ ಧ್ಯಾನ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ. ಯಾವ ಮುದ್ರೆಯಿಂದ ಕುಳಿತುಕೊಳ್ಬೇಕು ಅಂತಾನೂ ಗೊತ್ತಿರುತ್ತೆ. ಮುದ್ರೆಯನ್ನು ಬಳಸಿ ನೀವು ಕುಳಿತುಕೊಳ್ಬೇಕು. ಮನಿ ಮೆಡಿಟೇಷನ್ ಮಾತ್ರ ಮಾಡ್ಬೇಕು. ಯಾವ್ದ್ಯಾವ್ದೋ ಏನೋ ಯೋಗ ಗೊತ್ತಿದೆ ನನಗೆ, ಇನ್ನೊಂದೇನೋ ಮೆಡಿಟೇಷನ್ ಗೊತ್ತಿದೆ ಅಂತ ಮಾಡೋ ಅವಶ್ಯಕತೆ ಇಲ್ಲ. ಸ್ಟ್ರಿಕ್ಟ್ ಆಗಿ ಮನಿ ಮೆಡಿಟೇಷನ್, ವಿಶ್ವ ಧ್ಯಾನ, ಹಣದ ಧ್ಯಾನ ಮಾತ್ರ ಮಾಡ್ಬೇಕು. 4ನೇದಾಗಿ ಹಣದ ವಿಚಾರದಲ್ಲಿ ನೀವು ಏನನ್ನೆಲ್ಲ ತಿದ್ಕೋಬೇಕು ಅಂತ ನೀವ್ ಅಂದ್ಕೊಳ್ತೀರೋ. ಈಗ ಏನೇನೋ ತಪ್ಪುಗಳು ಮಾಡ್ತಿರ್ತೀವಿ. ಸಪೋಸ್ ನಾವು ಲೆಕ್ಕ ಸರಿಯಾಗಿ ಬರೀತಿರಲ್ಲ, ಅಥವಾ ಹಣವನ್ನು ಕೇರ್ಲೆಸ್ ಆಗಿ ದುಂದುವೆಚ್ಚ ಮಾಡ್ತಿರ್ತೀವಿ. ಕಂಡವ್ರಿಗೆ ಕೇಳಿದವರಿಗೆ ಅಯ್ಯೋ ಪಾಪ ಅಂತ ದಾನ ಧರ್ಮಗಳನ್ನು ಒಂದು ನೀತಿ ನಿಯಮ ಇಲ್ದೆ ಕೊಡ್ತಿರ್ತೀವಿ. ಯಾವ್ದ್ಯಾವ್ದೋ ತಪ್ಪುಗಳು ಅಂಥವನ್ನೆಲ್ಲ ಮಾಡ್ತಿರ್ತೀವಿ. ಸೊ ಇಂಥ ತಪ್ಪುಗಳನ್ನೆಲ್ಲ ಏನ್ ಮಾಡ್ಬೇಕು, ಒಂದು ಹಳದಿ ಪೇಪರ್ ತೆಗೆದುಕೊಳ್ಳಿ. ಹಳದಿ ಪೇಪರ್‌ನಲ್ಲಿ ಯಾವುದನ್ನೆಲ್ಲ ನೀವು ತಿದ್ಕೊಳ್ಬೇಕಂತ ನೀವು ಬಯಸ್ತೀರೋ ಅದನ್ನ ಬ್ಲಾಕ್ ಕಲರ್ ಪೆನ್ನಲ್ಲಿ ಬರೆಯಿರಿ. ಬರೆದಾದ್ಮೇಲೆ ನೋಡಿ, ಹಳದಿ ಪೇಪರ್ ಇದೆಯಲ್ವಾ, ಇದರ ಅಂಚುಗಳಿಗೆ, ಈ ಮೂಲೆಗಳಿಗೆ ಅರಿಶಿಣ ಕುಂಕುಮವನ್ನು ಹಚ್ಬೇಕು. ಅರಿಶಿಣ ಕುಂಕುಮ ಇದೆ, ಅರಿಶಿಣ ಕುಂಕುಮವನ್ನು ಹಚ್ಬೇಕು. ಸೊ ಯಾವ್ದೆಲ್ಲ ತಪ್ಪುಗಳು ಹಣದ ವಿಚಾರದಲ್ಲಿ ನೀವು ತಿದ್ಕೋಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನ ಬರೆದು ಅದನ್ನ ದೇವ್ರ ಮುಂದೆ ಇಡ್ಬೇಕು, ಲಕ್ಷ್ಮಿ ಮುಂದೆ ಇಡ್ಬೇಕು. ಅಷ್ಟೇ ಅಲ್ಲ, ನಿಮ್ಗೆ ಏನೆಲ್ಲ ಸಿಗ್ಬೇಕು ಈ ವರ್ಷದಲ್ಲಿ, ಏನೆಲ್ಲ ಮಾಡ್ಬೇಕು ಅಂತ ನೀವು ಬಯಸ್ತೀರಾ. ವ್ಯಾಪಾರ ಮಾಡ್ಬೇಕು ಅಂತ ಅಂತಿದ್ರೆ, ಅಥವಾ ವ್ಯಾಪಾರದಲ್ಲಿ ಬಿಸ್ನೆಸ್ ಅಲ್ಲಿ 3 ಲಕ್ಷ 5 ಲಕ್ಷ ಬರ್ಬೇಕು ಅಂತ ನೀವು ಬಯಸಿದ್ರೆ ಅದನ್ನು ಬರೀರಿ. ಮನೆ ಕಟ್ಬೇಕು ಅಂತಿದ್ರೆ ಅದಕ್ಕೆ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿ. ಅಥವಾ ವಿದೇಶ ಟೂರ್ ಹೋಗ್ಬೇಕು, ಅಥವಾ ಇನ್ನೇನೇನೋ ಮಾಡ್ಬೇಕು, ಸೈಟ್ ತಗೊಳ್ಬೇಕು ಅಂತ ಇಂಥದ್ದಿದ್ರೆ ಅದನ್ನು ಬರೀರಿ. ಅದನ್ನು ಬರೆದು ಲಕ್ಷ್ಮಿಯ ಮುಂದೆ ಇಡಿ. ಸೊ ಇದು 4ನೇದು. 5ನೇದು, ನೀವು ನಿಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಹೇಗೆಲ್ಲ ಮಾಡ್ತಿರೋ ಹಬ್ಬ ಆ ರೀತಿನೇ ಆಚರಣೆ ಮಾಡಿ. ಮನೆಯಲ್ಲಿ ಸಿಹಿ ತಿಂಡಿ ಖಂಡಿತವಾಗಿಯೂ ಮಾಡಬೇಕು. ಅವತ್ತು ಯಾವುದೇ ಕಾರಣಕ್ಕೂ ಮನೆಯಲ್ಲಿರೋ ಅಂಥವ್ರು ಹೆಣ್ಣಿಗೆ ತುಂಬಾ ಪ್ರಾಶಸ್ತ್ಯ ಕೊಡ್ಬೇಕು. ಇವತ್ತು ಇನ್ನೂ ವಿಶೇಷ. ಯಾಕಂದ್ರೆ ಶಕ್ತಿ ತತ್ವ ಅಂದ್ರೆ ಹೆಣ್ಣೆ. ಸೊ ಯಾರೆಲ್ಲ ಗಂಡ್ಮಕ್ಳು ನೋಡ್ತಿದ್ದೀರೋ ಅವ್ರ ಸರ್ಪ್ರೈಸ್ ಗಿಫ್ಟ್ ಕೊಡಿ. ನಿಮ್ ಮನೇಲಿ ಯಾರು ಹೆಂಗಸರಿದಾರೋ ಅಂತವ್ರಿಗೆ. ಹೆಣ್ಮಕ್ಳಿರುವಂತವ್ರು ಏನೋ ಜಾಗ್ರತೆ, ಯಾರನ್ನೂ ಬೈಬಾರ್ದು, ಬೇಜಾರ್ ಮಾಡ್ಕೋಬಾರ್ದು, ಕಣ್ಣೀರ್ ಹಾಕ್ಬಾರ್ದು. ಸೊ ಇದೆಲ್ಲ ನೀವು ಮುನ್ನೆಚ್ಚರಿಕೆ ವಹಿಸ್ಬೇಕು. ಆಮೇಲೆ ಹಬ್ಬ ಮಾಡ್ತಿರಲ್ವಾ, ದೃಷ್ಟಿ ದೋಷ ಆಗದೆ ಇರೋ ರೀತಿ ಹಬ್ಬ ಮಾಡಿ. ಕೆಲವೆಲ್ಲ ದೃಷ್ಟಿ ದೋಷ ಮಾಡ್ಕೊಬಿಡ್ತೀರಾ. ಅಂದ್ರೆ ಇರೋದನ್ನೆಲ್ಲ ಎತ್ತಿಟ್ಬಿಡ್ತೀರಾ, ಯಾರ್ಯಾರನೋ ಕರಿತೀರಾ, ಅವ್ರು ಬಂದವರೆಲ್ಲ ನೋಡ್ತಾರಲ್ವಾ, ನೀವೇನೋ ಎತ್ತಿಟ್ಟಿರ್ತೀರಪ್ಪ, ಬಂಗಾರ ಆಗ್ಬೋದು, ಹಣ ಆಗ್ಬೋದು. ನಿಮಗೆ ಒಳ್ಳೇದಾಗ್ಲಿ ಅಂತ ಕೋರೋದಕ್ಕಿಂತ ಹೆಚ್ಚಾಗಿ ಅಯ್ಯೋ ಇಷ್ಟಿದೆಯಲ್ಲ ಅಂತ ಅಂದ್ಬಿಟ್ರೆ ದೃಷ್ಟಿ ದೋಷ ಆಗುತ್ತೆ. ಸೊ ಹಾಗಾಗಿ ಜೋಪಾನ. ನಿಮ್ಮ ಹತ್ರ ಇರುವಂತ ಅಂತಸ್ತು, ನಿಮ್ಮ ಹತ್ರ ಇರುವಂತ ದುಡ್ಡು, ಬಂಗಾರ, ಅದು ಮಹಾಲಕ್ಷ್ಮಿ ದೇವ್ರಿಗೆ ಗೊತ್ತಿದ್ರೆ, ವಿಷ್ಣುಗ್ ಗೊತ್ತಿದ್ರೆ ಸಾಕು. ಊರೆಲ್ಲ ತೋರ್ಸೋ ಅವಶ್ಯಕತೆ ಇಲ್ಲ. ಸೊ ಜಾಗ್ರತೆ, ಇದೊಂದು ತಪ್ಪು ಮಾಡ್ಬಿಡಿ. ಆಮೇಲೆ ಇಷ್ಟೆಲ್ಲ ಕೊಟ್ಟಿರೋದು ಯಾರು? ಯೂನಿವರ್ಸ್, ವಿಶ್ವ, ಪರಮಾತ್ಮ. ಕೃತಜ್ಞತೆಯಿಂದ ಇರಿ. ಕೃತಜ್ಞತೆ ತೋರಿಸಿ. ಏನಿದೆಯೋ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳೋದನ್ನ ರೂಢಿ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಪೂಜೆ ಮಾಡ್ತಿರ್ಬೇಕಂತಂದ್ರೆ ಇಡೀ ದಿನ ಸಾಧ್ಯವಾದ್ರೆ, ನಾನೀಗ ಒಂದು ಮಂತ್ರ ಇದೆ, ಆ ಮಂತ್ರವನ್ನು ಮನಸ್ಸಿನಲ್ಲಿ ಗುಣ್ಗುಟ್ಕೊಳ್ತಾ ಇರ್ಬೇಕು. ಯಾರೆಲ್ಲ ಈ ಎಪಿಸೋಡ್ ನೋಡ್ತಾ ಇದೀರೋ, ಕೆಳಗಡೆ ನಂಬರ್ ಸ್ಕ್ರಾಲ್ ಆಗ್ತಿದೆಯಲ್ವಾ, ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ.
ಯಾವ ಮಂತ್ರವನ್ನು ಪಠಿಸ್ಬೇಕು ಅಂತಂತ ಅವ್ರು ನಿಮಗೆ ನಿಮ್ಮ ಮೊಬೈಲ್ಗೆ ಕಳಿಸ್ಕೊಡ್ತಾರೆ. ನಾನು ಯಾಕೆ ಹೇಳಲಿಲ್ಲ ಇಲ್ಲಿ ಅಂತಂದ್ರೆ, ಯು ಶುಡ್ ಬಿ ಆಕ್ಷನ್ ಟೇಕರ್ಸ್. ಯು ಶುಡ್ ನಾಟ್ ಬಿ ಆನ್ ಲುಕರ್ಸ್. ಏನೋ ನೋಡೋರಾಗ್ಬಾರ್ದು. ಈಗ ತುಂಬಾ ಜನ ನೋಡ್ತಿರ್ತೀರ. ಫಸ್ಟ್ ಆಫ್ ಆಲ್ ಕಡೆ ತನಕ ನೋಡಲ್ಲ ವಿಡಿಯೋನ. ಒಂದ್ ವೇಳೆ ಕಡೆ ತನಕ ನೋಡಿದ್ರು ಆಕ್ಷನ್ ತೆಗೆದುಕೊಳ್ಳಲ್ಲ. ನೋಡೋಣ ಯಾರು ಆಕ್ಷನ್ ತೆಗೆದುಕೊಳ್ತಿರೋ ಅಂಥವ್ರಿಗೆ ಮಾತ್ರ ಈ ಮಂತ್ರ. ಬೇರೆ ಬರೀ ನೋಡ್ತಿರೋರಿಗೆ ಈ ಮಂತ್ರ ಅವಶ್ಯಕತೆ ಇಲ್ಲ. ಸೊ ಯಾರೆಲ್ಲ ಈ ಮಂತ್ರವನ್ನು ಹೇಳ್ತಿರೋ ಖಂಡಿತವಾಗಿಯೂ ತುಂಬಾ ತುಂಬಾ ಒಳ್ಳೇದಾಗುತ್ತೆ. ಹಣ ಬರುತ್ತೆ. ಹಾಗೆ ಮುಂಬರುವ ಕಾರ್ಯಾಗಾರದಲ್ಲಿ ನೇರವಾಗಿ ನಾನು ನಿಮ್ಗೆ ಸಿಗ್ತೇನೆ. ಯೋಗ್ಯತೆ, ಅರ್ಹತೆ ಹೇಗ್ ಪಡ್ಕೊಳ್ಳೋದು ಅದನ್ನ ತಿಳ್ಕೊಳ್ಳೋಣ. ಆಗ ಮಾತ್ರ ಅಂಥವ್ರು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ಮಾತ್ರ ದುಡ್ಡು ನಾವ್ ಹೇಗ್ ಬಯಸ್ತೀವೋ ಹಾಗೆ ಬರುತ್ತೆ. ಧನ್ಯವಾದಗಳು. ಓಕೆ, ತುಂಬಾ ಥ್ಯಾಂಕ್ಸ್ ಗುರುಗಳೇ. ಯಾಕಂದ್ರೆ ಲಕ್ಷ್ಮಿ ಪೂಜೆ ಮಾಡೋದ್ರ ಜೊತೆಗೆ ಹಣಕ್ಕೋಸ್ಕರ ಕೆಲಸ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ ಇಷ್ಟು ನೀಟಾಗಿ ತಿಳಿಸ್ಕೊಟ್ರಿ. ಯಾಕಂದ್ರೆ ಶಾಸ್ತ್ರದ ಜೊತೆಗೆ ಅಸ್ತ್ರ ಕೂಡ ಪ್ರಯೋಗ ಮಾಡ್ಬೇಕು, ಅವಾಗ ಮಾತ್ರ ನಾವು ಅನ್ಕೊಂಡಿರೋದಾಗುತ್ತೆ ಅನ್ನೋದು ಈ ಮಾತಿನ ಅರ್ಥ. ಸೊ ನನ್ನ ಪ್ರಶ್ನೆ ಇವಾಗ, ಹಣ ಮತ್ತು ಐಶ್ವರ್ಯದ ವಿಶ್ವ ಮಂತ್ರ ಮತ್ತು ತಂತ್ರ ನಿಮ್ಮದೇ ಸೊ ಇದ್ರಲ್ಲಿ ಒಂದು ಲೈನ್ ಇದೆ, ನೀವೇ ಬರ್ದಿರೋದು ಗುರುಗಳೇ. ಸಮಾಜ ಹೆಚ್ಚು ಹಾಳಾಗ್ತಿರೋದು ಒಳ್ಳೆಯವರಿದ್ದಲೇ, ಏಕೆಂದ್ರೆ ಈ ಒಳ್ಳೆಯವರು ಶ್ರೀಮಂತರಾಗುವ ಅರ್ಹತೆ ಮತ್ತು ಯೋಗ್ಯತೆ ಇದ್ರೂ ಕೂಡ ಬಡವರಾಗಿಯೇ ಉಳಿದಿರುವುದು. ಕರೆಕ್ಟ್ ಅಲ್ವಾ? ಏನಿದೆ ಮೇಡಮ್ ಕ್ವಶನ್ ಅದರಲ್ಲಿ? ಅಂದ್ರೆ ಸಮಾಜ ಹಾಳಾಗ್ತಿರೋದು ಒಳ್ಳೆಯವರಿಂದಲೇ, ಹೌದು. ಅದು ಹೇಗೆ ಮೇಡಮ್? ನೀವ್ ಹೇಳಿ, ನೀವ್ ಒಳ್ಳೆಯವ್ರಾ? ನಾನ್ ನಿಮ್ಮನ್ನ ಕೇಳ್ತಿದ್ದೀನಿ, ನೀವ್ ಒಳ್ಳೆಯವ್ರ ಅಂತ ಕೇಳ್ತಿದ್ದೀನಿ. ನೀವು ನನ್ಗೆ ಗೊತ್ತಿಲ್ಲ. ಗೊತ್ತಿಲ್ವಾ ನಿಮ್ಗೆ? ಅಯ್ಯೋ, ನನಗೆ 100% ಹಂಗಾದ್ರೆ ನೀವು ಕೆಟ್ಟವ್ರಾ? ನನಗೆ ಗೊತ್ತಿಲ್ಲ. ನೋಡಿದ್ರ? ಸೊ ನಿಮಗ್ ಫಸ್ಟ್ ಎಲ್ಲಿ ತನಕ ಕ್ಲಾರಿಟಿ ಬರಲ್ವೋ ಅಲ್ಲಿ ತನಕ ನಿಮ್ಗೆ ಐ ಡೋಂಟ್ ನೋ. ಯೂಶುವಲಿ ನೀವು ಪ್ರಾಣಿಗಳನ್ನ ಕೇಳಿದ್ರೆ ನೀವು ಒಳ್ಳೆಯವರ ಅಂದ್ರು ಆನ್ಸರ್ ಮಾಡಲ್ಲ, ಕೆಟ್ಟವ್ರಂದ್ರು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ. ನೀವು ಖಂಡಿತ ನೀವು ಪ್ರಾಣಿನ ಮೇಡಮ್? ಹಾಗಾದ್ರೆ ನಾವು ಮನುಷ್ಯರಲ್ವಾ ಮೇಡಮ್? ಈಗ ನಾನ್ ನೋಡಿ, ನನ್ ಕೇಳಿ ನೀವು, ನಾನು ತುಂಬಾ ಒಳ್ಳೆಯವನಪ್ಪ ನಾನು. ಇನ್ಫ್ಯಾಕ್ಟ್ ತುಂಬಾ ಜನ ಇಲ್ಲಿ ಒಳ್ಳೆಯವರಿದ್ದಾರೆ, ಬಹುತೇಕ ಮಂದಿ ಒಳ್ಳೆಯವರಿದ್ದಾರೆ. ಆ ಒಳ್ಳೆಯವರೆಲ್ಲ ಶ್ರೀಮಂತರಾಗಿದ್ದಿದ್ರೆ ಸಮಾಜಕ್ಕೆ ಎಷ್ಟು ಒಳ್ಳೇದಾಗ್ತಿತ್ತಲ್ವಾ? ಯಾವಾಗ ಒಳ್ಳೆಯವರು ಶ್ರೀಮಂತರಾಗೋದನ್ನು ಬಿಟ್ಟು ಹೇಗೇಗೋ ಕಂಡ್ಕಂಡಂಗೆ, ಹೇಗೋ ಇದ್ದಂಗಾಗ್ಲಿ ಬಿಡು, ಹಣೆಯ ಬರಹ ಬರ್ದಂಗಾಗ್ಲಿ ಬಿಡು ಅಂತ ಸುಮ್ನಿದ್ರು, ಹಾಗಿನ್ನು ಉಳ್ದವ್ರು ಯಾರು? ಕೆಟ್ಟವರು ಅಂತ ಯಾರಿದಾರೋ ಅಂತವ್ರೆಲ್ಲ ಶ್ರೀಮಂತರಾದ್ರು. ಅವ್ರು ಕೆಟ್ಟವ್ರು ಆಗಿರೋದಕ್ಕೆ, ಅಂತವ್ರ ಹತ್ರ ದುಡ್ಡು ಹೆಚ್ಚಿರೋದಕ್ಕೆ ಕೆಟ್ಟದ್ದೇ ತಾನೇ ಸಮಾಜಕ್ಕೆ ಆಗ್ಬೇಕು, ಒಳ್ಳೇದಾಗಲ್ವಲ್ಲ? ಸೊ ಒಳ್ಳೆಯವ್ರೇನ್ರಿ ನೀವು? ಶ್ರೀಮಂತರಾಗ್ರಿ ಸ್ವಾಮಿ. ಆವಾಗ ಸಮಾಜಕ್ಕೆ ಏನಾದ್ರು, ಈ ಸೊಸೈಟಿಗೆ, ಈ ದೇಶಕ್ಕೆ ಒಳ್ಳೇದಾಗುತ್ತೆ. ಆಮೇಲೆ ನಿಮಗೆ ನೀವು ಒಳ್ಳೆಯವರು ಗೊತ್ತಿರ್ಲಿ, ಆತರ ಎಲ್ಲ ಆನ್ಸರ್ ಮಾಡ್ಬೇಡಿ. ನನ್ಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಮೊಳಗಡೆನೆ ಪರಮಾತ್ಮ ಇರೋದು. ಪರಮಾತ್ಮನ್ ಗೊತ್ತಿಲ್ವಾ ಹಂಗಾದ್ರೆ? ಅಲ್ಲ, ಅಂತಂತ ಏನಾದ್ರು ಅಂತಂತ ಕೆಟ್ಟ ಕೆಲಸ ಏನಾದ್ರು ಮಾಡಿದೀರಾ ನೀವು ಒಳ್ಳೆಯವ್ರು ಆಗದೆ ಇರೋದಕ್ಕೆ? ಅಲ್ವಾ ಮೇಡಮ್? ನಾವೆಲ್ಲರೂ ಒಳ್ಳೆಯವ್ರು. ಓಕೆ, ಆದ್ರೆ ಅದು ತಾತ್ಪರ್ಯ ಅಷ್ಟೇ. ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು. ಸೊ ಇದನ್ನ ನಾವು ಪಾಲನೆ ಮಾಡೋದಂದ್ರೆ ನಾವು ಸಹ ಅಭಿವೃದ್ಧಿ ಆಗ್ಬೋದು, ಶ್ರೀಮಂತರಾಗ್ಬೋದು. ಯಾಕಂದ್ರೆ ಶಾಸ್ತ್ರದ ಜೊತೆಗೆ ಅಸ್ತ್ರ ಕೂಡ ಪ್ರಯೋಗ ಮಾಡ್ಬೇಕು ಅನ್ನೋದು ಗುರುಗಳ ಮಾತಿನ ತಾತ್ಪರ್ಯ ಆಗಿತ್ತು. 31 ಆಗಸ್ಟ್ 31 ತಾರೀಕು ಭಾನುವಾರ ಯಾರೆಲ್ಲ ವರ್ಕ್ಶಾಪ್ಗೆ ಬರ್ಬೇಕು ಅಂತ ಅನ್ಕೊಂಡಿದ್ದೀರೋ, ಆಲ್ರೆಡಿ ಬುಕಿಂಗ್ ಸ್ಲಾಟ್ ಓಪನ್ ಆಗಿದೆ, ಬುಕಿಂಗ್ ಮಾಡ್ಕೊಡಿ. ಹಾಗೇನೆ ವರ್ಕ್ಶಾಪ್ಗೆ ಬರುವಾಗ ಯಾವ ರೀತಿ ಬರ್ಬೇಕು, ಏನೆಲ್ಲ ತಗೊಂಡ್ ಬರ್ಬೇಕು ಅದೆಲ್ಲವನ್ನ ನಾನು ಹೇಳಿದೀನಿ ನಿಮ್ಗೆ. ಸೊ ಅದ್ರ ಜೊತೆಗೆ ಬನ್ನಿ, ವರ್ಕ್ಶಾಪ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು.